ಮಾತಾಡ್ತಾ ಇದ್ದೇನೆ. ಸೊ ನಾನು ಇವತ್ತು ಡಿ ಡಿ ಶ್ರೀನಿವಾಸ್ ಅವರಿಗೆ ಸಚಿವ ಸ್ಥಾನ ನೀಡೋ ಬಗ್ಗೆ ಒತ್ತಾಯ ಮಾಡೋ ಸಲುವಾಗಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ನಮ್ಮ ಜೊತೆಯಲ್ಲಿ ನಮ್ಮ ಸಂಘದ ಉಪಾಧ್ಯಕ್ಷರಾದ ವಿಠಲ್ ಯಾದವ್ ಇದ್ದಾರೆ, ನಮ್ಮ ಸಂಘದ ಮಾಜಿ ಅಧ್ಯಕ್ಷರಾದ ಲಕ್ಷ್ಮೀಪತಿ ಇದ್ದಾರೆ, ನಮ್ಮ ಸಂಘದ ಪದಾಧಿಕಾರಿಗಳಾದ ಶ್ರೀನಿವಾಸಯ್ಯ, ಲಕ್ಷ್ಮೀಪತಿ, ರಮೇಶರು, ಕೃಷ್ಣಪ್ಪ, ಅಣ್ಣಯ್ಯಪ್ಪ ಮತ್ತು ಕುಮಾರಗೌಡ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ದೇವರಾಜ್ ಇದ್ದಾರೆ. ಹಾಗೂ ಒಕ್ಕೂಟದ ಕಾರ್ಯದರ್ಶಿಗಳಾದ ಲೋಕೇಶಪ್ಪ ಇದ್ದಾರೆ, ಒಕ್ಕೂಟದ ಕಾರ್ಯದರ್ಶಿಯಾದ ಲೋಕೇಶಪ್ಪ ಇದ್ದಾರೆ. ಹಾಗೂ ಗಂಭೀರದಾಸರ ಜನಾಂಗಕ್ಕೆ ಸೇರಿದಂತಹ ಗೋಪಾಲಕೃಷ್ಣ ಅವರಿದ್ದಾರೆ. ಅವರು ಒಕ್ಕೂಟದ ಆಂತರಿಕ ಲೆಕ್ಕ ಪರಿಶೋಧಕರು ಮತ್ತು ಉಪಾಧ್ಯಕ್ಷರಾದ ಜೀವಕುಮಾರವರಿದ್ದಾರೆ, ಗೂರ್ಖಾ ಸಮಾಜದವರು ಮತ್ತು ದೇವರ ಸಮಾಜದ ಅಧ್ಯಕ್ಷರಾದ ಮಣಿಕಂಠರವರು ಸಹ ಇದ್ದಾರೆ. ಹಾಗೂ ನಮ್ಮ ಸಂಘದ ಇತರ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದ್ದಾರೆ. ಸೊ ಈಗ ನಮ್ಮ ಕರ್ನಾಟಕ ರಾಜ್ಯ ಗೊಲ್ಲ ಯಾದವ್ ಸಂಘ ಮತ್ತು ಕರ್ನಾಟಕ ರಾಜ್ಯ ಒಕ್ಕೂಟದ ಪರವಾಗಿ ನಮ್ಮ ಡಿ ಡಿ ಶ್ರೀನಿವಾಸ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಗೊಲ್ಲ ಯಾದವ್ ಸಂಘ ಮತ್ತು ಅಧ್ಯಕ್ಷರು ಕರ್ನಾಟಕ ರಾಜ್ಯ ಒಕ್ಕೂಟರ ಒಕ್ಕೂಟ ಹಾಗೂ OBC KBC ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಅವರಿಗೆ ನಂತರ ಸ್ಥಾನ ನೀಡುವ ಬಗ್ಗೆ ನಮ್ಮ ಪದಾಧಿಕಾರಿಗಳಾದಂಥ ಶ್ರೀನಿವಾಸರವರು ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ಕೊಡ್ತಾರೆ. ಮಾಧ್ಯಮ ಮಿತ್ರರವರೆಗೂ ನಾನು ಧನ್ಯವಾದಗಳನ್ನು ಮತ್ತು ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಅತಿ ಮುಖ್ಯವಾಗಿ ಹೊಸದಾಗಿ ನೂತನವಾಗಿ ಈಗ ನಿಯೋಜಿತರಾಗಿರುವಂಥ 3ನೇ ತಾರೀಕು ಏನು ಪ್ರಮಾಣ ವಚನ ಸ್ವೀಕರಿಸುವಂಥ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರವರಿಗೆ ಕರ್ನಾಟಕ ಯಾದವ ಸಂಘದ ಪರವಾಗಿ ಮತ್ತು ಪ್ರವರ್ಗ ವೃಂದ ಒಕ್ಕೂಟದ ಸಮಸ್ತ ಬಂಧುಗಳ ಪರವಾಗಿ ಮತ್ತು ಇಡೀ ಯಾದವ ಗೊಲ್ಲ ಸಮಾಜದ ಎಲ್ಲ ಬಂಧುಗಳ ಪರವಾಗಿ ನಾವು ಅವರಿಗೆ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇವೆ. ಸ್ನೇಹಿತರೆ, ಪ್ರಥಮವಾಗಿ ಈಗ ನಮ್ಮ ಒತ್ತಾಯ ಅಂದರೆ ನಮ್ಮ ಕರ್ನಾಟಕ ರಾಜ್ಯ ಯಾದವ ಸಂಘದ ಅಧ್ಯಕ್ಷರಾದಂಥ ಡಿ ಡಿ ಶ್ರೀನಿವಾಸ್ ಅವರು ಇಡೀ ಸಮಾಜವನ್ನು ಒಗ್ಗೂಡಿಸುವ ನಿಟ್ಟಿನಲ್ಲಿ 32 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಇಡೀ ಜನಾಂಗದ ಒಬ್ಬ ಧೀಮಂತ ನಾಯಕರಾಗಿದ್ದಾಗ ಸಮಾಜ ಬೆಳ್ತಾ ಇದೆ. 2003-4 ನಂತರ ಎನ್ ಕೃಷ್ಣಪ್ಪನವರ ನಂತರ 20 ವರ್ಷಗಳ ನಂತರ ನಮ್ಮ ಸಮಾಜಕ್ಕೆ ರಾಜಕೀಯದಲ್ಲಿ ಯಾವುದೇ ಸ್ಥಾನಮಾನ ಆಗಲಿ ಮಂತ್ರಿ ಸ್ಥಾನ ಆಗಲಿ ಪ್ರಾತಿನಿಧ್ಯ ಸಿಗಿಲ್ಲ. ಈಗ ಏನು ಡಿ ಕೆ ಶ್ರೀನಿವಾಸ ಅವರು ಆಗ್ನೇಯ ಪದವೀಧರ ಕ್ಷೇತ್ರದಿಂದ ಇಲ್ಲಿನ ತನಕ ಅವ್ರ ಪಕ್ಷ ಕಾಂಗ್ರೆಸ್ ಪಕ್ಷ ಗೆಲುವನ್ನು ಇರಲಿಲ್ಲ. ಅವರು ಪಾದಾರ್ಪಣೆ ಮಾಡಿದ ನಂತರ ಅಲ್ಲಿ ಕಾಂಗ್ರೆಸ್ ಪಕ್ಷ ದಿಗ್ವಿಜಯವನ್ನು ಸಾಧಿಸಿದೆ. ಮತ್ತು ಈಗ ಇಡೀ ರಾಜ್ಯದ 32 ಜಿಲ್ಲೆಗಳಲ್ಲಿ ಅವರು ಪ್ರವಾಸ ಮಾಡಿ ಪ್ರವರ್ಗ 1ರ 99 ಜಾತಿಗಳ ಏನು ದಮನಿತ ಜಾತಿಗಳು, ಗಂಭೀರದಾಸ ಇರ್ಬೋದು, ಎಳವಾಯಿ ಇರ್ಬೋದು, ಇಂಥ ಉಪ್ಪಾರು ಇರ್ಬೋದು, ಅಕ್ಕಿಪಿಟ್ಟಿ, ಈ ಥರ ಹಲವಾರು ತುಳಿತಕ್ಕೊಳಗಾದ ಸಮಾಜಗಳನ್ನು ಒಗ್ಗೂಡಿಸಿ ಹಿಂದುಳಿದ ವರ್ಗಗಳನ್ನು ಒಂದು ವೇದಿಕೆಗಳನ್ನು ಒಂದು ಜಾಗೃತಿ ಮೂಡಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಇದನ್ನು ಮನಗಂಡು ಇಂದಿನ ಸರ್ಕಾರ ಅವರಿಗೆ ರಾಜ್ಯ OBC KPCC OBC ಏನು ಸೆಲ್ನ ಅಧ್ಯಕ್ಷರಾಗಿ ಕೂಡ ಅವರ ಸಂಘಟನಾ ಚಾತುರ್ಯವನ್ನು ಗುರುತಿಸಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನು ಕೂಡ ಅವರು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸ್ತಿದ್ದಾರೆ. ತಾವು ಪತ್ರಕರ್ತರು ಗಮನಿಸಿರ್ಬೋದು, ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ, ಹಿಂದುಳಿದ ವರ್ಗದಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದಾರೆ ಮತ್ತು ಅವರಲ್ಲಿ ಒಂದು ಶಕ್ತಿ ತುಂಬ ಅವರ ಮುಖವಾಣಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ಅವರಿಗೆ ನಮ್ಮ ಕರ್ನಾಟಕ ರಾಜ್ಯದ ಸಮಸ್ತ ಯಾದವರ ಪರವಾಗಿ ಮತ್ತು ಸಮಸ್ತ ಕರ್ನಾಟಕ ರಾಜ್ಯ ಯಾದವ ಸಂಘದಿಂದ ನಾವು ಸರ್ಕಾರದ ಮೇಲೆ ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತು ವಿನಂತಿ ಮಾಡ್ತಾ ಇದ್ದೀವಿ. ಶ್ರೀ ಡಿ ಕೆ ಶ್ರೀನಿವಾಸ್ MLC ಅವರಿಗೆ ನೀವು ಸಚಿವ ಸಂಪುಟದಲ್ಲಿ ಒಂದು ಸ್ಥಾನವನ್ನು ಕಲ್ಪಿಸಿಕೊಡ್ಬೇಕು ಅಂತ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಿಂದೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಲ್ಲಿ ಮತ್ತು KPCC ಅಧ್ಯಕ್ಷರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ಶ್ರೀನಿವಾಸ್ ಅವರು ಇವತ್ತು ಏನು ಕೆಲಸ ಮಾಡ್ತಾ ಇದ್ದಾರೆ, ಈಗಾಗಲೇ ಪತ್ರಿಕೆಗಳನ್ನು ನೋಡಿರ್ತೀರಿ, ಎಲ್ಲ ಜಿಲ್ಲೆಗಳಲ್ಲೂ ಪ್ರವಾಸ ಮಾಡಿದ್ದಾರೆ, ಜನಜಾಗೃತಿ ಮೂಡಿಸ್ತಾ ಇದ್ದಾರೆ. ಇಡೀ ಶೇಕಡ ಕೊಲ್ಲರು ಅಥವಾ ಯಾದವ್ ಅಂತ ಹೇಳಿದ್ರೆ ಶೇಕಡ 90ರಷ್ಟು ಜನ ಅವರಿಂದ ನಾವೆಲ್ಲ ಇದ್ದೀವಿ. ಅವ್ರಿಗೆ ಮಂತ್ರಿ ಸ್ಥಾನ ಕೊಟ್ಟಿದ್ರೆ ಆದರೆ ಈಗ ಶೇಕಡ 90-100 ಜನ ಪರ್ಸೆಂಟ್ ನಾವು ಅವರಿಂದ ಇರ್ತೀರಿ ಮತ್ತು ಸರ್ಕಾರಕ್ಕೆ ಬೆಂಬಲವಾಗಿ ನಮ್ಮ ಸಮಾಜ ಇರುತ್ತೆ. ಇದೊಂದು ಅವಕಾಶ ಇದೆ. ತುಳಿತಕ್ಕೆ ಒಳಗಾದಂಥ ಈ ಸಮಾಜವನ್ನು ಗುರುತಿಸಿ ರಾಜಕೀಯ ಮುಖ್ಯವಾಹಿನಿಗೆ ತರುವಂಥದ್ರಲ್ಲಿ ಈ ಅವಕಾಶವನ್ನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಬಳಸಿಕೊಂಡು
ಡಿ ಟಿ ಶ್ರೀನಿವಾಸ್ ಅವರಿಗೆ ಈ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತಾ ಇದ್ವಿ. ಇದೇ ಒತ್ತಾಯವನ್ನು ನಮ್ಮ ಪ್ರವರ್ಗ ಉತ್ತರ ಒಕ್ಕೂಟದ ಪದಾಧಿಕಾರಿಗಳು ಇದ್ದಾರೆ. 99 ಜಾತಿಗಳನ್ನು ಕಟ್ಕೊಂಡು ಇಡೀ ರಾಜ್ಯದ ಸುತ್ತಿದ್ದಾರೆ. ಬಹಳಷ್ಟು ಅವರದ್ದು ಕೂಡ ಅವ್ರನ್ನೆಲ್ಲ ಒಂದು ವೇದಿಕೆ ತರುವ ಕೆಲಸ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗೆ ಅವರು ನಮ್ಮ ಪ್ರಧಾನ ಕಾರ್ಯದರ್ಶಿ ಆದ ಲೋಕೇಶ್ ಅವರು ಮಾತಾಡ್ತಾರೆ. ಜೋಗಿ ಸಮಾಜದ ಅಧ್ಯಕ್ಷರು ಬಂದಿದ್ದಾರೆ. ಯಾರು ನಮ್ಮ ಜೋಗಮಲ್ಲವರು. ನನ್ನ ಅನಂತ ನಮಸ್ಕಾರ. ಏನು ನಾವು ಯಾದವ ಗೊಲ್ಲ ಸಮಾಜದಲ್ಲಿ ಹಿಂದೆ ಎ ಕೃಷ್ಣಪ್ಪಾಜಿಯವರು ಇದ್ದಂಥ ಕಾಲದಲ್ಲಿ ನಾವು ವಿಧಾನಸೌಧದಲ್ಲಿ ಒಂದು ಸ್ಥಾನಮಾನ ಸಿಕ್ಕಿತ್ತು. ಅವರು ಕಾಲವಾದ ನಂತರ ನಮ್ಮ ಸಮಾಜಕ್ಕೆ ಒಂದು ಗೌರವ ಆಗಲಿ, ಒಂದು ಸ್ಥಾನಮಾನ ಆಗಲಿ ಇಲ್ಲಿವರೆಗೂ ಸಿಕ್ಕಿಲ್ಲ. ಸೊ ಹಾಗಾಗಿ ಏನಿವತ್ತು ನಾವು ಯಾದವ ಗೊಲ್ಲ ಸಮಾಜದ ಎಲ್ಲ ಮುಖಂಡರುಗಳು ಮತ್ತು ರಾಜ್ಯದ ಈ ಪ್ರವರ್ಗ 1ರ ಮುಖಂಡರುಗಳು ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಬುಧವಾರ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ತದನಂತರ ನಮ್ಮ ಯಾದವ ಸಮಾಜವನ್ನು ಗಣನೆಗೆ ತೆಗೆದುಕೊಳ್ಬೇಕು ಅಂತ ಹೇಳಿ ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ಮನವಿ ಕೊಡ್ತಾ ಇದ್ದೀವಿ. ಹೀಗಾಗಿ ನಮ್ಮ ಒಂದು ಯಾದವ ಸಮಾಜಕ್ಕೆ ಗೌರವ ಸಿಗಬೇಕು ಅಂತ ನಾವೆಲ್ಲರೂ ಒತ್ತಾಯ ಮಾಡ್ತಾ ಈ ನಮ್ಮ ಡಿ ಟಿ ಶ್ರೀನಿವಾಸ್ ಅವರು ವಿಧಾನ ಪರಿಷತ್ ಸದಸ್ಯರು ಎಲ್ಲ ಹಿಂದುಳಿದ ವರ್ಗದ ಮುಖಂಡರುಗಳನ್ನ 95 ಜಾತಿಗಳಿಂದ ಸೇರಿಸಿಕೊಂಡು 70 ಲಕ್ಷ ಜನಸಂಖ್ಯೆಯಿಂದ ಇದೆ ಅಂತ ಅಂದಾಜಾಗಿದೆ. ಈ ಪ್ರವರ್ಗ 1ರಲ್ಲಿ 95 ಮತ್ತು ಜಾತಿಗಳು ಉಪಜಾತಿಗಳಿಂದ 386 ಜಾತಿಗಳು ಇರ್ತವೆ. ಬೆಸ್ತ, ಉಪ್ಪಾಲ, ಗೊಲ್ಲ, ಜೋಗಿ, ದಾಸ, ಹೆಳವ ಎಲ್ಲ ಜಾತಿಗಳು ಈ ಪ್ರವರ್ಗ 1ರಾಗಿ ಬರ್ತವೆ. ನಮ್ಮ ಟೆಂಟು ಗುಡಿಸಲುಗಳ ಪ್ರತಿನಿಧಿಗಳು ಚಿಕ್ಕ ಚಿಕ್ಕ ಸಮುದಾಯಗಳು, ಇವ್ರ ಜೊತೆ ದೊಡ್ಡ ಸಮುದಾಯಗಳು, ಚಿಕ್ಕ ಸಮುದಾಯಗಳನ್ನು ಒಗ್ಗೂಡಿಸ್ಕೊಂಡು ಇಲ್ಲಿವರೆಗೆ ನಮಗೆ ಆಸರೆಯಾಗಿ ನಮ್ಮ ಪ್ರತಿನಿಧಿಯಾಗಿ ಸರ್ಕಾರಕ್ಕೆ ಇವತ್ತಿನವರೆಗೂ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಂಥ ಒಬ್ಬ ಪ್ರತಿನಿಧಿ ಮಂತ್ರಿ ಆಗೋದು ನಮಗೆ ಬಹಳ ಅವಶ್ಯಕತೆ ಇದೆ. ನಮ್ಮ ಎಲ್ಲ ಒಟ್ಟು ಅಲೆಮಾರಿ ಸಮುದಾಯಗಳು ಏನಿದ್ದಾವೆ, ಹಿಂದುಳಿದ ವರ್ಗಗಳ ಅಲೆಮಾರಿ ಸಮುದಾಯಗಳೇನಿದ್ದಾವೆ, ಅವರ ನಮ್ಮನ್ನ ಸದಾ ಅವರು ನಮ್ಮ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಒಬ್ಬ MLC ಮಂತ್ರಿಗಳಾದರೆ ನಮಗೊಂದಷ್ಟು ಅವಕಾಶಗಳು, ಇನ್ನೂ ಹೆಚ್ಚು ಅವಕಾಶಗಳನ್ನು ಕೊಡಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಒಂದು ಅಭಿಪ್ರಾಯ. ಮತ್ತೆ ಈ MLC ಆಗಿ ಏನು ಸತತವಾಗಿ ಏನು ಅವರು ಆಯ್ಕೆ ಆಗಿದ್ದಾರೆ, ಅಂದಿನಿಂದ ಕೂಡ ಅವರು ನಮ್ಮ ಪರವಾಗಿ ಧ್ವನಿ ಎತ್ತಿದ್ದಾರೆ. MLC ಆಗಿ ವಿಧಾನಸಭೆ ಕೂಡ ನಮ್ಮ ಪರವಾಗಿ ಧ್ವನಿ ಎತ್ತಾ ಇದ್ದಾರೆ, ನಮ್ಮ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಸಾಮಾಜಿಕ ನ್ಯಾಯ ಕೊಡಿಸ್ಬೇಕು, ಸಾಮಾಜಿಕ ನ್ಯಾಯ ಏನಾದರೂ ಕೊಡಬೇಕು ಅನ್ನೋ ಬದ್ಧತೆಯಿಂದ ಏನಾದರೂ ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ಒಬ್ಬ MLC ಆಗಿರುವಂಥ ನಮ್ಮ ಡಿ ಟಿ ಶ್ರೀನಿವಾಸ್ ಅವರು ಅರ್ಹವಾದ ವ್ಯಕ್ತಿ. ಸೊ ಯಾವುದೇ ಕಾರಣಕ್ಕೂ ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನೋ ಆಕಾಂಕ್ಷೆ ಈ ಸರ್ಕಾರಗಳಿಗೆ ಇದ್ದರೆ ನಮ್ಮ ಡಿ ಟಿ ಶ್ರೀನಿವಾಸ್ ಅವರ ಮಂತ್ರಿಗಳನ್ನು ಮಾಡಲೇಬೇಕು. ನಮ್ಮ ಪ್ರತಿನಿಧಿಯಾಗಿ ಅವರನ್ನ ಸರ್ಕಾರದ ಭಾಗವಾಗಿ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಸೆ. ಸಾಮಾಜಿಕ ನ್ಯಾಯ ಅನ್ನೋದು ಇವತ್ತಂತೂ ಕಳೆದೋಗಿದೆ, ಅದಂತೂ ಯಾವುದೇ ರೂಪದಲ್ಲಿ ಕಾಣ್ತಾ ಇಲ್ಲ, ಬರೀ ಬಾಯಿ ಮಾತಲ್ಲಿ ಉಳ್ಕೊಂಡಿದೆ. ಆ ಬಾಯಿ ಮಾತಲ್ಲಿ ಉಳ್ಕೊಳ್ಬಾರ್ದು. ಈ ಬಾರಿ ಅತ್ಯಂತ ಚಿಕ್ಕ ಸಮುದಾಯಗಳ ಪ್ರತಿನಿಧಿಯನ್ನ ನೀವೆಲ್ಲರೂ ಕೂಡ ನಮ್ಮ ಮಾಧ್ಯಮ ಪ್ರತಿನಿಧಿಗಳು ಕೂಡ ಇಂಥ ಚಿಕ್ಕ ಸಮುದಾಯಗಳ ಒಬ್ಬ ಪ್ರತಿನಿಧಿಯನ್ನ MLC ಮಂತ್ರಿಗಳನ್ನಾಗಿ ಮಾಡೋದಕ್ಕೆ ನೀವು ಕೂಡ ಸಹಕಾರ ಮಾಡಬೇಕು, ನಮ್ಮ ಒತ್ತಾಸೆ ಕೆಲಸ ಮಾಡಬೇಕು ಅಂತ ಕೇಳಬೇಕು. ಥ್ಯಾಂಕ್ ಯು. ಕೂಡ ನಾವು ಈಗ ಆಲ್ರೆಡಿ ಮನೆಗಳನ್ನು ಕೊಟ್ಟಿದ್ದೀವಿ. ಅವರು ಕೂಡ ಉತ್ತಮವಾದ ಬೆಂಬಲಕ್ಕೆ ನಿಂತ್ಕೊಳ್ತೀವಿ ಅಂತ ಕೂಡ ಹೇಳಿದ್ದಾರೆ. ನಮ್ಗೆಲ್ಲರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರ ಬಗ್ಗೆ ಬಲವಾದ ಇದು ನಂಬಿಕೆ ಇದೆ. ಅವರು ಖಂಡಿತವಾಗ್ಲೂ ನಮ್ಮನ್ನ ಮಂತ್ರಿಗಳನ್ನು ಮಾಡ್ತಾರೆ ಅನ್ನೋ ಇದು ನಂಬಿಕೆ ಇದೆ. ನೀವು ಕೂಡ ನಮಗೊಂದಷ್ಟು ಸಹಕಾರ ಮಾಡಬೇಕು ಅನ್ನೋದು ನಮ್ಮ ಆಸೆ.